ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ದಾಲ್ ಪಾಲಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುತ್ತೆ. ಈ ಬೇಸಿಗೆಗೆ ಒಳ್ಳೆ ರೆಸಿಪಿ. ಈಗ ಇದಕ್ಕೆ ಬೇಕಾಗಿರೋದು ಬೇಳೆಗಳು ತೊಗೋಬೇಕು. ನಾನಿಲ್ಲಿ ಹೆಸರು ಬೇಳೆ ಒಂದು 1/4 ಕಪ್ಪು, ಒಂದು 1/4 ಕಪ್ಪು ಮೊಸರು ದಾಲು, ಒಂದು 1/4 ಕಪ್ಪು ತೊಗರಿಬೇಳೆ. ಇಲ್ಲಿ 3 ರೀತಿಯ ಬೇಳೆನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗಾಗಿ ಇವಾಗ ಮೊದಲಿಗೆ ನಾನು ಒಂದು ಕುಕ್ಕರ್ ತಗೊಂಡು ಆ ಕುಕ್ಕರ್ಗೆ 3 ಬೇಳೆಗಳನ್ನು ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಯೋದಕ್ಕೆ ಇಟ್ಕೋಬೇಕು. ಯಾಕೆಂದರೆ ಇದು ಸಪ್ರೇಟು ಬೆಂದ್ರೇ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರಂತೂ. ಈ ಬೇಸಿಗೆಲಂತೂ ಸಖತ್ತು ಟೇಸ್ಟಿಯಾದ ಸಾಂಬಾರಿದು. ಎಲ್ಲರೂ ಇಷ್ಟಪಡ್ತಾರೆ. ಈ ಆಂಧ್ರ ಸೈಡೆಲ್ಲ ಪಪ್ಪು ಅಂತ ಮಾಡ್ತಾರಲ್ವ, ಅದೇ ಟೈಪಲ್ಲಿ ಬರುತ್ತೆ. ಅದೇ ಟೈಪೇ ಅಂತ ಅಂದ್ಕೊಳ್ಳಿ. ಅಂದರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈಗ ಇದಕ್ಕೆ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಏಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕಲ್ವ, ಮತ್ತು ಬೇಳೆ ರಸನೂ ಜಾಸ್ತಿ ಬೇಕಲ್ವ. ಹಾಗಾಗಿ ಈಗ ಬೇಳೆ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ 1 ಸ್ಪೂನಷ್ಟು ಅಡುಗೆ ಎಣ್ಣೆ ಮತ್ತು ಅಡುಗೆ ಅರಿಶಿನ ಸ್ವಲ್ಪ ಹಾಕ್ಕೊಂಡು ಇವಾಗ ಗ್ಯಾಸ್ ಹಚ್ಚಿ ಆ ಕುಕ್ಕರ್ನ ಇಟ್ಟು ಲಿಡ್ಡನ್ನ ಕ್ಲೋಸ್ ಮಾಡ್ತೀನಿ. ಅಂದರೆ ಇದನ್ನು ಒಂದು 2-3 ವಿಷಲು ಹಾಕಿಸ್ಬೇಕು. ಆವಾಗ ಚೆನ್ನಾಗಿ ಬೆಂದಿರುತ್ತೆ ಬೇಳೆ. ಅಂದರೆ ತೊಗರಿಬೇಳೆ ಸ್ವಲ್ಪ ಲೇಟ್ ಆಗುತ್ತೆ, ಕೆಲವೊಂದು ಬೇಯಲ್ಲ. ಇದರಲ್ಲಿ ಎಲ್ಲ ಮಿಕ್ಸಲ್ಲಿ ಬೇಯಿಸಿದ್ದೀನಿ, ತುಂಬ ಚೆನ್ನಾಗಿ ಬೆಂದಿದೆ. ಅಂದರೆ ಫುಲ್ಲು ಬೆಂದೋಗೋ ಥರನೂ ಇಲ್ಲ, ಒಂದು ಮೀಡಿಯಮಲ್ಲಿ ಕರೆಕ್ಟಾಗಿ ಬೆಂದಿದೆ. ಇದೇ ರೀತಿ ಇರಬೇಕು. ಪಪ್ಪು ಮಾಡೋದಾದರೆ ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ. ಇದನ್ನು ಇವಾಗ ಬೇಕು ಅಂದರೆ ನೀವು ಮಸ್ಕೋಬೋದು. ಆವಾಗ ಮಾಮೂಲಿ ಬೆಂದಿರೋದು ಕರೆಕ್ಟಾಗಿ ಆಗುತ್ತೆ. ಇವಾಗ ಬೇಳೆನ ಬೇಯಿಸಿ ಎತ್ತಿಟ್ಕೊಂಡು ಇವಾಗ ಒಂದು ಗ್ಯಾಸ್ ಹಚ್ಚಿ ಮತ್ತೆ ಒಂದು ಪಾತ್ರೆನ ಕಡಾಯಿನ ಇಟ್ಕೋತಾ ಇದ್ದೀನಿ. ಅದಕ್ಕೆ ಇಲ್ಲಿ ತುಪ್ಪನ ಹಾಕ್ಕೋತಾ ಇದ್ದೀನಿ. ಟೇಸ್ಟು ಸಖತ್ತು ಚೆನ್ನಾಗಿ ಬರುತ್ತೆ ತುಪ್ಪ ಹಾಕ್ಕೊಂಡ್ರೆ. ಹಾಗಾಗಿ ತುಪ್ಪನ ಹಾಕ್ಕೊಂಡು ಇಲ್ಲಿ ಸಾಸಿವೆ ಮತ್ತು ನೀವು ಕರಿಬೇವು ಇದ್ದರೆ ಕರಿಬೇವು ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಮತ್ತು ಇಲ್ಲಿ ಸಣ್ಣಗೆ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಮತ್ತು 1-2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಒಣಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೋಬೋದು. ಮತ್ತು ಹಾಗೆಯೇ ಸಣ್ಣಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ತುಪ್ಪ ಹಾಕ್ಕೊಂಡಿರೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ನೀವಿಲ್ಲಾಂದರೆ ಎಣ್ಣೆ ಬೇಕಾದರೂ ಅಡುಗೆ ಎಣ್ಣೆ ಯೂಸ್ ಮಾಡಿ ಒಗ್ಗರಣೆ ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲಿ 2 ಟೊಮೊಟೊನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ನಾನು ಪಾಲಕನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸಣ್ಣಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಒಗ್ಗರಣೆಗೆ ಹಾಕ್ಕೋಬೇಕು. ಅಂದರೆ ನೀವು ಸಪ್ರೇಟು ಬೇಳೆ ಎಲ್ಲ ಬೇಯಿಸಿ ಮಾಮೂಲಿ ಈರುಳ್ಳಿ ಇದೆಲ್ಲ ಒಗ್ಗರಣೆ ಮಾಡಿ ಲಾಸ್ಟಿಗೆ ನೀವು ಬೇಳೆ ರಸ ಎಲ್ಲ ಹಾಕಿದ್ಮೇಲೆ ನೀವು ಸೊಪ್ಪನ್ನ ಹಾಕಿ ಆ ರೀತಿ ಬೇಕಾದ್ರೂ ಬೇಯಿಸ್ಕೋಬೋದು. ಇಲ್ಲಿ ಸ್ವಲ್ಪ ತುಪ್ಪದಲ್ಲಿ ಸೊಪ್ಪು ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನು ಪಾಲಕ್ ಸೊಪ್ಪನ್ನು ಈ ಒಗ್ಗರಣೆಯಲ್ಲಿ ಈರುಳ್ಳಿ ಟೊಮೊಟೊ ಜೊತೆಲಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಟೇಸ್ಟು ಸಖತ್ತು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಫ್ರೈ ಆದ್ರೂ ಬೇಗನೆ ಇಮಿಡಿಯೇಟ್ಲಿ ಸಾಂಬಾರು ಆಗೋಗ್ಬಿಡುತ್ತೆ. ಹಾಗಾಗಿ ಈಗ ಇಲ್ಲಿ ಅಚ್ಚ ಖಾರದ ಪುಡಿ 1 ಸ್ಪೂನು ಮತ್ತು ಜೀರಿಗೆ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ನೀವು ಇಲ್ಲಿ ಒಗ್ಗರಣೆಗೆ ಬೇಕಾದ್ರೆ ಜೀರಿಗೆ ಹಾಕೊಂಡ್ರೂ ನಡೆಯುತ್ತೆ, ಇಲ್ಲಾಂದರೆ ಈ ರೀತಿ ಪುಡಿನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಸೊಪ್ಪು ಸ್ವಲ್ಪ ತುಪ್ಪದಲ್ಲಿ ಅಂದರೆ ನೀರಿನಂಶ ಇರುತ್ತಲ್ವ, ಅದೆಲ್ಲ ಬಿಟ್ಕೊಳ್ಳುತ್ತೆ. ನೀರೇನು ಹಾಕ್ಬೇಡಿ, ಹಾಗೆಯೇ ಫ್ರೈ ಮಾಡಿಬಿಟ್ಟು ಇವಾಗ ಸೊಪ್ಪೆಲ್ಲ ಫ್ರೈ ಆದಮೇಲೆ ಬೇಯಿಸಿರೋ ಅಂಥ ಬೇಳೆ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಕೊಡೋಣ. ನೋಡಿ, ಅಂದರೆ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ಬೇಕಾದ್ರೂ ಮಾಡ್ಕೋಬೋದು. ಏಕೆಂದರೆ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಹೊತ್ತಿಗೆ ತುಂಬಾ ಗಟ್ಟಿ ಆಗಿಬಿಡುತ್ತೆ. ನಿಮಗೆ ರೈಸ್ ತಿನ್ನೋದಕ್ಕಾಗಲ್ಲ. ನೀವು ಚಪಾತಿಗೆ, ಪೂರಿಗೆ ಇಂಥವಕ್ಕೆಲ್ಲ ಇದೇ ರೀತಿ ಮಾಡ್ಕೋಬೋದು. ಇಲ್ಲ ರೈಸ್ಗೆ ಮಧ್ಯಾಹ್ನ ಟೈಮು ತಿಳಿ ಸಾರು ಮಾಡ್ತೀವಲ್ವ, ಅದೇ ರೀತಿಲಿ ಈ ಥರ ಪಪ್ಪು ತೆಳ್ಳಗೆ ಮಾಡಿಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡಿ, ನಾನು ಸ್ವಲ್ಪ ಒಂದು ಮೀಡಿಯಮ್ ಆಗಿರಲಿ ಅಂತ
ತುಂಬ ಗಟ್ಟಿನೂ ಮಾಡಿಲ್ಲ, ತುಂಬ ತೆಳುವೂ ಮಾಡಿಲ್ಲ, ಒಂದು ಮೀಡಿಯಮ್ ಆಗಿರಲಿ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಹಾಕ್ಕೊಂಡಿದ್ದೀನಿ. ನೀವು ಬೇಳೆ ಬೇಯಿಸುವಾಗಲೂ ಬೇಕಾದ್ರೆ ಹಾಕ್ಕೋಬೋದು. ನಾನು ಒಂದೇ ಸಲ, ಏಕೆಂದರೆ ಬೇಳೆ ಅಂದರೆ ಒಂದು ಕುದಿ ಕುದಿಸಿದ್ರೆ ಸಾಕು, ಉಪ್ಪು ಖಾರ ಚೆನ್ನಾಗಿ ಹತ್ಕೊಳ್ಳುತ್ತೆ. ತರಕಾರಿ ಎಲ್ಲ ಹಾಕಿದಾಗ ಹತ್ತಲ್ಲ ಅಂತ ಬೇಗ ಹಾಕ್ತೀವಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು, ಏಕೆಂದರೆ ನಾವು ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಈ ರೀತಿ ಒಂದು ಕುದಿ 2 ಕುದಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಗ್ಗರಣೆ ತುಪ್ಪದಲ್ಲಿ ಹಾಕೊಂಡಿಲ್ಲ ಅಂತಂದರೆ ಮೇಲ್ಗಡೆ ಊಟ ಮಾಡುವಾಗ ನೀವು ಸಾಂಬಾರು ಹಾಕ್ಕೋತಿರಲ್ಲ ಅನ್ನಕ್ಕೆ, ಆವಾಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಖತ್ತು ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ. ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ ಒಂದೇ ಹದದಲ್ಲಿದೆ, ತುಂಬ ಗಟ್ಟಿನೂ ಆಗಿಲ್ಲ, ತುಂಬ ತೆಳುವೂ ಆಗಿಲ್ಲ. ಈ ರೀತಿ ಆಗ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟು ಕ್ವಾಂಟಿಟಿಲಿ ತೆಳುವಿದ್ರೆ ಸಖತ್ತು ಚೆನ್ನಾಗಿರುತ್ತೆ ಟೇಸ್ಟು. ರೆಡಿ ಆಯಿತು ಸೂಪರ್ ಸಾಂಬಾರು. ನೀವು ಒಮ್ಮೆ ಟ್ರೈ ಮಾಡಿ. ಯಾವಾಗಲೂ ಬೇರೆ ರೀತಿ ಮಾಡ್ತಾಯಿರ್ತೀವಿ, ಬೇಳೆ ಸಾರು ತುಂಬ ಬೋರು ಅಂತಂತಾರೆ. ಈ ರೀತಿ ಪಾಲಕ್ ಸೊಪ್ಪಲ್ಲಿ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೆ ತಂಪು ಕೂಡ ಹೌದು, ತುಂಬಾ ಹೆಲ್ತಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತುಂಬ ಇಷ್ಟಪಡ್ತಾರೆ. ಒಂದು ಸಲ ಟ್ರೈ ಮಾಡಿ. ನಾವು ಬೇರೆ ಬೇರೆ ಸಾರು ಮಾಡೋದಕ್ಕಿಂತ ಈ ರೀತಿ ಹೆಲ್ದಿಯಾದ ಸಾಂಬಾರು ಮಾಡಿಕೊಂಡು ಈ ಬೇಸಿಗೆಯಲ್ಲಿ ತುಂಬಾ ಒಳ್ಳೆಯದು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.